Hello students, welcome to the session of control panel of Windows. We are in the fundamentals of information technology. In the last session we discussed some of the control panel items or control panel features, in which we covered appearance, clock language and region, network and internet, then user accounts and family safety, as well as the programs section. In this session we will cover remaining important control panel items. ನಿನ್ನೆ ನಾವು ಕಂಟ್ರೋಲ್ ಪ್ಯಾನಲ್ ಐಟಮ್ಸನ್ನು ನಮ್ಮ ಕಳೆದ ಸೆಷನಲ್ಲಿ ನಾವು ನೋಡಿದ್ದೀವಿ. ಈ ಸೆಷನ್ನಲ್ಲಿ ಉಳಿದಂತಹ ಕಂಟ್ರೋಲ್ ಪ್ಯಾನಲ್ ಐಟಮ್ಸನ್ನು ನಾವು ಡಿಸ್ಕಸ್ ಮಾಡೋಣ. ವಿಲ್ ಸ್ಟಾರ್ಟ್. ದ ಫಸ್ಟ್ ಐಟಮ್ ಈಸ್ ವಿಂಡೋಸ್ ಫೈರ್ವಾಲ್. ಇನ್ನೊಂದು ಐಟಮ್ ಬರುವಂಥದ್ದು ಕಂಟ್ರೋಲ್ ಪ್ಯಾನಲ್ಲಿ ವಿಂಡೋಸ್ ಫೈರ್ವಾಲ್. ಇಲ್ಲಿ ಫೈರ್ವಾಲ್ ಸೆಟ್ಟಿಂಗ್ಸ್ ಬರುವಂಥದ್ದು. ವಾಟ್ ಈಸ್ ಅ ಫೈರ್ವಾಲ್? ಫೈರ್ವಾಲ್ ಇಸ್ ಸಮಥಿಂಗ್ ಬಟ್ ಹಾರ್ಡ್ವೇರ್ ಆರ್ ಸಾಫ್ಟ್ವೇರ್ ವಿಚ್ acts as a gateway for the communication of computers in the organization network to the internet. ಆರ್ಗನೈಸೇಷನ್ ನೆಟ್ವರ್ಕಿಂದ ಯಾವುದೇ ಡಾಟಾ ಅಥವಾ ಯಾವುದೇ ಮಾಹಿತಿ ನೆಟ್ವರ್ಕ್ ಮೂಲಕ ಹೊರಗೆ ಹೋಗಬೇಕಾದರೆ ಅದು ವಿಂಡೋಸ್ ಫೈರ್ವಾಲ್ ಮೂಲಕನೇ ಹೋಗುವಂಥದ್ದು. ಇಲ್ಲಿ ಅದರ ಸೇಫ್ಟಿ, ಸೆಕ್ಯೂರಿಟಿ ಇದರ ಬಗ್ಗೆ ಎಲ್ಲ ಪರಿಶೀಲಿಸಿ ಯಾವುದನ್ನು ನೆಟ್ವರ್ಕಿಗೆ ನಾವು ಅಲೋ ಮಾಡಬೇಕು ಅದನ್ನು ಡಿಸೈಡ್ ಮಾಡುತ್ತೆ ನಿಮ್ಮ ವಿಂಡೋಸ್ ಫೈರ್ವಾಲ್. ಸಿ ಫಸ್ಟ್ ಆಪ್ಷನ್ ಈಸ್ ಚೆಕ್ ಫೈರ್ವಾಲ್ ಸ್ಟೇಟಸ್. ದಿಸ್ ಅಲೋಸ್ ಯೂಸರ್ ಟು ವ್ಯೂ ಫೈರ್ವಾಲ್ ಸ್ಟೇಟಸ್ ಆ್ಯಂಡ್ ಅಡ್ಜಸ್ಟ್ ಸೆಟ್ಟಿಂಗ್ಸ್. ನಿಮಗೆ ಯಾವುದೇ ರೀತಿಯಲ್ಲಿ ಫೈರ್ವಾಲ್ ಸೆಟ್ಟಿಂಗ್ಸನ್ನು ಅಡ್ಜಸ್ಟ್ ಮಾಡಬೇಕು ಅದು ಇರುವಂಥದ್ದು. ಆ್ಯಂಡ್ ಅಲೋ ಆ್ಯನ್ ಅಪ್ಲಿಕೇಶನ್ ಥ್ರೂ ವಿಂಡೋಸ್ ಫೈರ್ವಾಲ್. ದಿಸ್ ಡಿಸ್ಪ್ಲೇಸ್ ಆ ಲಿಸ್ಟ್ ಆಫ್ ಪರ್ಮಿಟೆಡ್ programs which can communicate through Windows firewall and enable and disable private and public access. ಯಾವ್ಯಾವ ಪ್ರೋಗ್ರಾಮ್ಸ್ ಅಥವಾ ಯಾವ್ಯಾವ ಅಪ್ಲಿಕೇಶನ್ಸ್ ಈ ವಿಂಡೋಸ್ ಫೈರ್ವಾಲ್ ಮೂಲಕ ಅಲೋ ಆಗಿದೆ ಇದನ್ನು ಇಲ್ಲಿ ಡಿಸ್ಪ್ಲೇ ಮಾಡುವಂಥದ್ದು. ದಿಸ್ ಆಪ್ಷನ್ ಈಸ್ ವಿಂಡೋಸ್ ಫೈರ್ವಾಲ್. ನೆಕ್ಸ್ಟ್ ಬರುವಂಥದ್ದು ವಿಂಡೋಸ್ ಆ್ಯಕ್ಷನ್ ಸೆಂಟರ್. ಟೋಟಲಿ ನಿಮ್ಮ ವಿಂಡೋಸನ್ನು ಸೇಫ್ ಸ್ಟೇಟಲ್ಲಿ ಇರುವಂಥದ್ದು. ಯಾವುದೇ ಪ್ರಾಬ್ಲಮ್ಸ್ ಬಂದಾಗ ಅಥವಾ ಯಾವುದೇ ಟ್ರಬಲ್ ಶೂಟಿಂಗ್ ಇರಬೇಕಾದ್ರೆ ಆವಾಗ ನಿಮಗೆ ಹೆಲ್ಪ್ ಮಾಡುವಂಥದ್ದು ವಿಂಡೋಸ್ ಆ್ಯಕ್ಷನ್ ಸೆಂಟರ್. ಇಟ್ ರಿವ್ಯೂ ಕಂಪ್ಯೂಟರ್ ಸ್ಟೇಟಸ್ ಆ್ಯಂಡ್ ರಿಸಾಲ್ವ್ ಇಶ್ಯೂಸ್. ಆ್ಯಕ್ಷನ್ ಸೆಂಟರ್ ದಟ್ ಅಲೌಸ್ ಯು ಟು ರಿವ್ಯೂ ರೀಸೆಂಟ್ ಮೆಸೇಜಸ್ ಆ್ಯಂಡ್ resolve problems that may happen with your computers during installations or during the startup or maybe the startup of applications or different status of the hardwares. It may be even if any problem happens that will be maintained and that will be troubleshooted by the Windows Action Center. Next, it allows to change user account control settings in order to maintain the different level of user account control settings. We can even have the settings here. Opens user account control settings to adjust the level of user account control. In what way, in what high degree or in what degree the control is provided to the users. And one more is the change action center settings. Action center settings kuda change ಮಾಡಬಹುದು. Allows user to enable and or disable the certain features regarding to the action centers. Now let us go to the demo of these two. One is the Windows Action Center and one more is the Windows Firewall. Let me open the control panel now. ಕಂಟ್ರೋಲ್ ಪ್ಯಾನಲ್ ಕ್ಲಿಕ್ ಮಾಡಿ ಇಲ್ಲಿ ನಾನು ಲಿಸ್ಟ್ ಮೂಲಕ ನೋಡ್ತೀನಿ. ಸ್ಮಾಲ್ ಐಕಾನ್ಸ್ ಲಿಸ್ಟ್ ಮಾಡ್ಬೋದು. ಫಸ್ಟ್ ವಿಲ್ ಸಿ ದ ವಿಂಡೋಸ್ ಫೈರ್ವಾಲ್. ನೋಡಿ ಇಲ್ಲಿ ವಿಂಡೋಸ್ ಫೈರ್ವಾಲ್ ಆಪ್ಷನ್ಸ್ ಇದೆ, ಕ್ಲಿಕ್ ಮಾಡ್ಬೋದು. ಇಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಇರುವಂಥದ್ದು. ಎಲೋ ಪ್ರೋಗ್ರಾಮ್ ಆರ್ ಫೀಚರ್, ಯಾವ್ಯಾವ ಪ್ರೋಗ್ರಾಮ್ಸ್ ವಿಂಡೋಸ್ ಫೈರ್ವಾಲ್ ಮೂಲಕ ಕಮ್ಯುನಿಕೇಟ್ ಮಾಡ್ಬೋದು ಅದನ್ನು ಮಾತ್ರ ನೀವು ಇಲ್ಲಿ ಸೆಟ್ ಮಾಡುವಂಥದ್ದು. ಬೇರೆ ಯಾವುದೇ ಪ್ರೋಗ್ರಾಮ್ನ ಕೂಡ ಆಕ್ಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ನೋಡಿ ಇಲ್ಲಿ ಕೋರ್ ನೆಟ್ವರ್ಕಿಂಗ್ ಇರ್ಬೋದು, ಫೈರ್ಫಾಕ್ಸ್ ಇರ್ಬೋದು, ಔಟ್ಲುಕ್, ಇವುಗಳೆಲ್ಲ ಥ್ರೂ ವಿಂಡೋಸ್ ಫೈರ್ವಾಲ್ ಮೂಲಕ ಕಮ್ಯುನಿಕೇಟ್ ಮಾಡುವಂಥದ್ದು. ನೀವು ಬೇಕಾದ್ರೆ ಸೆಟ್ಟಿಂಗ್ಸನ್ನು ಕೂಡ ಚೇಂಜ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಈವನ್ ಚೇಂಜ್ ಸೆಟ್ಟಿಂಗ್ಸ್. ಯಾವ ನೀವು ಅಲಾಟ್ ಮಾಡಿದ್ದೀರಿ, ಪ್ರೊಫೈಲ್ ವೆಯ್ಟ್, ಹೋಮ್ ವರ್ಕ್, ಇದು ಪ್ರೈವೇಟ್ ಪ್ರೊಫೈಲ್ ಆಗಿರುತ್ತೆ, ಅದು ಪಬ್ಲಿಕ್ ಪ್ರೊಫೈಲ್ಗೆ ಯಾವುದಕ್ಕೆ ಅಲೋ ಮಾಡಿದ್ದೀರಿ ಅದನ್ನು ಕೂಡ ನೀವು ಇಲ್ಲಿ ಸೆಟ್ ಮಾಡ್ಬೋದು. ಇಲ್ಲಿ ಸೆಟ್ ಮಾಡಿ
ಅವ್ರು ಅನ್ನೋದರ್ ಪ್ರೋಗ್ರಾಮ್ ಕೊಟ್ಟರೆ ನೀವು ಇನ್ನೊಂದು ಪ್ರೋಗ್ರಾಮನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ಬೋದು. ಯಾವ ಬೇರೆ ಪ್ರೋಗ್ರಾಮ್ ಯಾವ್ದಾದ್ರು ಇಫ್ ಯು ವಾಂಟ್ ಟು ಕಮ್ಯುನಿಕೇಟ್ ವಿತ್ ಔಟ್ಸೈಡ್ ಆಫ್ ಯುವರ್ ನೆಟ್ವರ್ಕ್ ಯು ಕ್ಯಾನ್ ಇವನ್ set here. So, this is one option. Next you can even have turn Windows firewall on or off ಕೂಡ ಮಾಡ್ಬೋದು ನೀವು. ನಿಮಗೆ ಇಲ್ಲಿ ಆಪ್ಷನ್ಸ್ ಇದೆ ನೋಡಿ. ಈಗ ಟರ್ನ್ ವಿಂಡೋಸ್ ಫೈರ್ವಾಲ್ ಆನ್ ಆರ್ ಆಫ್. ನೀವು ಒಂದು ಆಫ್ ಮಾಡಿ ನೀವು ಫೈರ್ವಾಲ್ ಸೆಟ್ಟಿಂಗ್ಸನ್ನು ಆಫ್ ಮಾಡಿದ್ದೀರಿ ಅಂದರೆ ನಿಮಗೆ ಸೆಕ್ಯೂರಿಟಿ ಕಡಿಮೆ ಆಗಿದೆ ಅಂತ ಅರ್ಥ. ಯೂಶ್ವಲಿ ವಿಂಡೋಸ್ ಫೈರ್ವಾಲ್ ಯಾವಾಗಲೂ ಕೂಡ ಆನ್ ಇರುವಂಥದ್ದು. ನೆಕ್ಸ್ಟ್ ಯು ಕ್ಯಾನ್ ಇವನ್ ಗೋ ವಿತ್ ದ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್. ಇಲ್ಲಿ ನೀವು ಯು ಕ್ಯಾನ್ ಇವನ್ ಗೋ ವಿತ್ ಪಬ್ಲಿಕ್ ನೆಟ್ವರ್ಕ್ಸ್. ನೀವು ಇಲ್ಲಿ ಬೇಕಾದರೆ ಯಾವುದೇ ರೀತಿಯಲ್ಲಿ ಕೂಡ ನೀವು ಫೈರ್ವಾಲ್ ಸ್ಟೇಟಸ್ ಅನ್ನೋದು ನೋಡಿ ಡಿಸ್ಪ್ಲೇ ಮಾಡ್ತಾ ಇದೆ. ಇಟ್ ಡಿಸ್ಪ್ಲೇಸ್ ದ ಫೈರ್ವಾಲ್ ಸ್ಟೇಟಸ್ ಫಾರ್ ಬೋತ್ ಹೋಮ್ ವರ್ಕ್ ಆ್ಯಂಡ್ ಪಬ್ಲಿಕ್ ನೆಟ್ವರ್ಕ್ಸ್. ಈ ರೀತಿ ನೀವು ಫೈರ್ವಾಲ್ ಸೆಟ್ಟಿಂಗ್ಸನ್ನು ಮಾಡುವಂಥದ್ದು. ನೆಕ್ಸ್ಟ್ ವಿಲ್ ಗೋ ವಿತ್ ದ ಒನ್ ಮೋರ್ ಆಪ್ಷನ್ ದಟ್ ಈಸ್ ನಥಿಂಗ್ ಬಟ್ action centers. Click action centers. Here you can even set different action center one more issues. ಇದೆಲ್ಲ ಬೇರೆ ಬೇರೆ ಇಶ್ಯೂಸ್, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಏನಾದರೂ ಟ್ರಬಲ್ ಶೂಟಿಂಗ್ಸ್ ರಿಲೇಟೆಡ್ ಇದ್ದರೆ ಇಟ್ ಡಿಸ್ಪ್ಲೇಸ್ ಬೇರೆ ಬೇರೆ ಟೈಪ್ನ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ನೋಡಿ. ನೆಟ್ವರ್ಕ್ ಫೈರ್ವಾಲ್ ಇರ್ಬೋದು, ವಿಂಡೋಸ್ ಅಪ್ಡೇಟ್ ಇರ್ಬೋದು, ವೈರಸ್ ಪ್ರೊಟೆಕ್ಷನ್ ಸಿಸ್ಟಮ್ಸ್ಗೆ ಬೇಕಾಗಿರುವಂತಹ ಇಲ್ಲಿ ಯಾವುದು ಆಟೋಮೆಟಿಕ್ಕಾಗಿ ಸಿಸ್ಟಮ್ಸನ್ನು ಅಪ್ಡೇಟ್ ಮಾಡೋಕ್ಕೆ ಅಥವಾ ಅದನ್ನು ಸೇಫ್ ಸ್ಟೇಟಸ್ ಇಡೋಕ್ಕೆ ಬೇಕಾಗಿರುವಂಥ ಎಲ್ಲ ಸೆಟ್ಟಿಂಗ್ಸ್ ಇಲ್ಲಿರುವಂಥದ್ದು. ಅದೇ ರೀತಿ ಯು ಕ್ಯಾನ್ ಈವನ್ ಗೋ ವಿತ್ ಯೂಸರ್ ಅಕೌಂಟ್ ಕಂಟ್ರೋಲ್ ಸೆಟ್ಟಿಂಗ್ಸ್. ಇಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಮಾಡ್ಬೋದು. ಸೊ ಯೂಸರ್ ಅಕೌಂಟ್ ಕಂಟ್ರೋಲ್ ಹೆಲ್ಪ್ಸ್ ಪ್ರಿವೆಂಟ್ ಪೊಟೆನ್ಷಿಯಲಿ ಹಾರ್ಮ್ಫುಲ್ ಪ್ರೋಗ್ರಾಮ್ಸ್ ಫಾರ್ ಮೇಕಿಂಗ್ ಚೇಂಜಸ್. ಏನಾದರೂ ಯಾವುದೇ ಬೇರೆ ಪ್ರೋಗ್ರಾಮ್ ವರ್ಕ್ ಆಗ್ತಿರಬೇಕಾದ್ರೆ ಅಥವಾ ಇನ್ಸ್ಟಾಲೇಷನ್ ಆಗಬೇಕಾದ್ರೆ ಈ ನಿಮ್ಮ ಕಂಪ್ಯೂಟರ್ನಲ್ಲಿ ಸೆಕ್ಯೂರಿಟಿ ಅಥವಾ ಸೆಟ್ಟಿಂಗ್ಸ್ ಪ್ರಾಬ್ಲಮ್ಸ್ ಏನಾದರೂ ಬಂದರೆ ಅಷ್ಟು ಟೈಮಲ್ಲಿ ನೋಟಿಫೈ ಮಾಡುವಂಥದ್ದು. ಇಲ್ಲಿ ನೋಟಿಫೈಡ್ ಥ್ರೂ ದಿಸ್. ದಟ್ ಈಸ್ ದ ಯೂಸಿಂಗ್ ದ ಯೂಸರ್ ಅಕೌಂಟ್ ಕಂಟ್ರೋಲ್ settings. Or you can even view the performance information also here. So many options are there. ಎಲ್ಲ ನಿಮಗೆ ಪರ್ಫಾರ್ಮೆನ್ಸ್ ಇನ್ಫಾರ್ಮೇಷನ್ಸ್ ಕೂಡ ನಿಮಗೆ ಇಲ್ಲಿ ನೋಡ್ಬೋದು. ಟೋಟಲಿ ದಿಸ್ ಈಸ್ ವಾಟ್ ದ ಕಂಟ್ರೋಲ್ ಪ್ಯಾನೆಲ್ ಐಟಮ್ಸ್, ವಿಂಡೋಸ್ ಆಕ್ಷನ್ ಸೆಂಟರ್ಸ್. ನೆಕ್ಸ್ಟ್ ವಿಲ್ continue further. Next we will see the system, one more item of control panel which allows us to view the basic information of computer including the RAM, Windows operating system, its versions and the name of your computer. ಇದೆಲ್ಲ ನೋಡ್ಬೋದು. ಡಿವೈಸ್ ಮ್ಯಾನೇಜರ್ ಸ್ವಲ್ಪ ಎಲ್ಲ ಇಂಪಾರ್ಟೆಂಟ್ ಕಂಟ್ರೋಲ್ ಪ್ಯಾನಲ್ ಐಟಮ್ which lists the detected computer hardware and allows changes in hardware settings and add remove hardware devices. ನೀವು ಯಾವುದೇ ನಿಮ್ಮ ಕಂಪ್ಯೂಟರ್ಗೆ ಹಾರ್ಡ್ವೇರ್ ಆಡ್ ಆಗುವಂಥದ್ದು ಅಥವಾ ಅದರ ಡಿವೈಸ್ ಡ್ರೈವರ್ಸನ್ನು ಸೆಟ್ ಮಾಡುವಂಥದ್ದು ಯು ಕ್ಯಾನ್ ಇವನ್ ಡೂ ವಿತ್ ಯುವರ್ ಡಿವೈಸ್ ಮ್ಯಾನೇಜರ್ ಆಪ್ಷನ್ಸ್. ನೆಕ್ಸ್ಟ್ ಒನ್ ಮೋರ್ ಸಿಸ್ಟಮ್ ಪ್ರೊಟೆಕ್ಷನ್ ಈಸ್ ಆಲ್ಸೋ ಗಿವನ್ ದೇರ್. allows users to change settings related to system protections. ನಿಮಗೆ ಸಿಸ್ಟಮಿಗೆ ಸುರಕ್ಷತೆಗೆ ಸಂಬಂಧಪಟ್ಟಂತಹ ಸೆಟ್ಟಿಂಗ್ಸನ್ನು ಕೂಡ ಚೇಂಜ್ ಮಾಡಿಕೊಳ್ಬೋದು. Next it also have an option for advanced system settings, allows user to perform settings related to performance, user profiles and startup recovery. ಬೇರೆ ಬೇರೆ ನಿಮಗೆ ಎಂಟೈರ್ ಸಿಸ್ಟಮ್ನ ಸ್ಟಾರ್ಟಪ್ ಇರ್ಬೋದು ಅಥವಾ ಸ್ಟಾರ್ಟಪ್ ಸಂಬಂಧಪಟ್ಟಿರುವಂತಹ ಸೆಟ್ಟಿಂಗ್ಸ್ ಇರ್ಬೋದು ಅಥವಾ ರಿಕವರಿಗೆ ಸಂಬಂಧಪಟ್ಟ ಸೆಟ್ಟಿಂಗ್ಸ್ ಇರ್ಬೋದು ಅಥವಾ ಬ್ಯಾಕಪ್ಗೆ ಇರುವಂಥ ಸೆಟ್ಟಿಂಗ್ಸ್ ಎಲ್ಲವನ್ನು ಕೂಡ ಯು ಕ್ಯಾನ್ ಇವನ್ set here. Next one more control panel item is administrative tools. Administrative tools with window that gives you access to all the settings important to system administrators. ಇಲ್ಲಿ ಸ್ಪೆಷಲ್ ಆಗಿ ಬೇರೆ ಪ್ರೋಗ್ರಾಮ್ ಜೊತೆ ವರ್ಕ್ ಮಾಡ್ತಿರ್ಬೇಕಾದ್ರೆ ಇರ್ಬೋದು ಅಥವಾ ಒಂದು ಪ್ರೋಗ್ರಾಮ್ ಇನ್ನೊಂದು ಪ್ರೋಗ್ರಾಮ್ನ ಆಕ್ಸೆಸ್ ಮಾಡುವಂಥ ಇರ್ಬೋದು. ಇಲ್ಲಿ ಇಂತಹ ಎಲ್ಲ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಲೆವೆಲ್ನ ಏನು ಸೆಟ್ಟಿಂಗ್ಸ್ ಇದೆ ಅದೆಲ್ಲ ಕೂಡ ಇಲ್ಲಿ ಲಿಸ್ಟ್ ಆಗಿರುವಂಥದ್ದು. ಬೇಕಾದ ರೀತಿಯಲ್ಲಿ ನೀವು ಅದನ್ನು ಕಾನ್ಫಿಗರ್ ಮಾಡ್ಬೋದು ಅಥವಾ ಸೆಟ್ ಮಾಡ್ಬೋದು. ಬೇಸಿಕಲಿ ಯು ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್ ಲೈಕ್ ಡಿಸ್ಕ್ ಕ್ಲೀನಪ್. ಇದು ತುಂಬ ಇಂಪಾರ್ಟೆಂಟ್. ಇದು ಡಿಸ್ಕ್ ಕ್ಲೀನಪ್. ಡಿಸ್ಕ್ ಕ್ಲೀನಪ್ ಈಸ್ ಅ ಟೂಲ್ ದ್ಯಾಟ್ ಅಲೌಸ್ ಯು ಟು ಫ್ರೀ ಅಪ್ ಡಿಸ್ಕ್ ಸ್ಪೇಸ್ ಬೈ ಕ್ಲೀನಿಂಗ್ ಎನಿ ಫೈಲ್ಸ್ ನೋ ಲಾಂಗರ್ ನೀಡ್ ಇಟ್. ಅಂದರೆ ನಿಮಗೆ ಯಾವುದೇ ಅಗತ್ಯ ಇಲ್ಲದಂಥ ಫೈಲ್ಸ್ ಇದ್ದಾಗ ಅದನ್ನು ನೀವು ಕ್ಲೀನ್ ಮಾಡುವಂಥದ್ದು ಥ್ರೂ ಡಿಸ್ಕ್ ಕ್ಲೀನಪ್ ಟೂಲ್ ಯೂಸ್ ಮಾಡಿಕೊಂಡು. You can clean is using disk cleanup tools.
it helps in improving the performance of computers. Unnecessary files, it like acts like a garbage and it may slow down the computers. But ಯಾವಾಗ ನೀವು ಕ್ಲೀನ್ ಅಪ್ ಮಾಡ್ತೀರಿ ಆವಾಗ ಅನಗತ್ಯ ಫೈಲ್ಸ್ ಎಲ್ಲ ಡಿಲೀಟ್ ಆಗಿ ನಿಮ್ಮ ಕಂಪ್ಯೂಟರ್ನ ಪರ್ಫಾರ್ಮೆನ್ಸ್ ದಕ್ಷತೆಯು ಅಥವಾ ಕಾರ್ಯದಕ್ಷತೆಯು ಹೆಚ್ಚಾಗುವಂಥದ್ದು. ನೆಕ್ಸ್ಟ್ ಇನ್ನೊಂದು ಡಿಸ್ಕ್ ಫ್ರಾಗ್ಮೆಂಟರ್. ಡಿಸ್ಕ್ ಫ್ರಾಗ್ಮೆಂಟರ್ ದಿಸ್ ಟೂಲ್ ಕನ್ಸಾಲಿಡೇಟ್ಸ್, ಇದು ನಿಮ್ಮ ಟೂಲ್ಸ್ ಎಂಟೈರ್ ನಿಮ್ಮ ಮೆಮೊರಿ ಫ್ರಾಗ್ಮೆಂಟರಿ ಮೆಮೊರಿಯನ್ನು ಕನ್ಸಾಲಿಡೇಟ್ ಮಾಡಿಕೊಂಡು ಅದನ್ನು ಡಿಫ್ರಾಗ್ಮೆಂಟ್ ಮಾಡುವಂಥದ್ದು. ಸೊ ದ್ಯಾಟ್ ಯುವರ್ ಕಂಪ್ಯೂಟರ್ಸ್ ಪರ್ಫಾರ್ಮೆನ್ಸ್ ಕ್ಯಾನ್ ಬಿ ಇಂಪ್ರೂವ್ಡ್. ನೆಕ್ಸ್ಟ್ ಇನ್ನೊಂದಿರುವಂಥದ್ದು ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್. ಡಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್ ಅಲೋಸ್ ಯು ಟು ಪಾರ್ಟಿಷನ್ ಡಿಸ್ಕ್ ಡ್ರೈವ್, ಚೇಂಜ್ ಅದರ್ ಡ್ರೈವ್ ಸೆಟ್ಟಿಂಗ್ಸ್ ನೀಡೆಡ್ ವೆನ್ ಸೆಟ್ಟಿಂಗ್ ಅಪ್ ಹಾರ್ಡ್ ಡ್ರೈವ್ ಫಾರ್ ದ ಫಸ್ಟ್ ಟೈಮ್. ಸ್ಪೆಷಲಾಗಿ ನಿಮಗೆ ಫಸ್ಟ್ ಟೈಮಿಗೆ ನೀವು ನಿಮ್ಮ ಕಂಪ್ಯೂಟರ್ನ ಇನ್ಸ್ಟಾಲ್ ಅಥವಾ ಸೆಟ್ ಮಾಡಬೇಕಾದ್ರೆ ವಿಂಡೋಸ್ ಅಥವಾ ಯಾವುದೇ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಬೇಕು ಅಂತಾದರೆ ಆವಾಗ ನಿಮಗೆ ಪಾರ್ಟಿಷನ್ ಮಾಡಬೇಕಾಗುತ್ತೆ. ಇಂತಹ ಪಾರ್ಟಿಷನ್ಸ್ ಅಥವಾ ಅದನ್ನು ಮ್ಯಾನೇಜ್ ಮಾಡುವಂಥದ್ದು ಟು ಡಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್. ನೆಕ್ಸ್ಟ್ ಇವನ್ ಆಲ್ಸೋ ಹೆಲ್ಪ್ಸ್ ಟು ಶೆಡ್ಯೂಲ್ ಟಾಸ್ಕ್. ಬೇರೆ ಬೇರೆ ಆಟೋಮೆಟಿಕ್ ಟಾಸ್ಕನ್ನು ನೀವು ಇದರ ಮೂಲಕ ಶೆಡ್ಯೂಲ್ ಕೂಡ ಮಾಡ್ಬೋದು. ಓಪನ್ಸ್ ದ ಟಾಸ್ಕ್ ಬಾರ್ ಶೆಡ್ಯೂಲರ್ ದಟ್ ಅಲೋಸ್ ಯು ಟು ಶೆಡ್ಯೂಲ್ ವೆನ್ ಟಾಸ್ಕ್ ಪ್ರೋಗ್ರಾಮ್ ನೀಡ್ಸ್ ಟು ರನ್. ಯಾವುದಾದ್ರೂ ಒಂದು ಪ್ರೋಗ್ರಾಮನ್ನು ಆಟೋಮೆಟಿಕ್ಕಾಗಿ ಅಥವಾ ಅದರದೇ ಆದ ಸಂದರ್ಭದಲ್ಲಿ ಅದು ರನ್ ಆಗಬೇಕು, ಆವಾಗ ನೀವು ಟಾಸ್ಕನ್ನು ಕೂಡ ಶೆಡ್ಯೂಲ್ ಮಾಡ್ಬೋದು. ಲೆಟ್ ಅಸ್ ಹ್ಯಾವ್ a live demo of administrative ಒಮ್ಮೆ administrative ಟೂಲ್ಸ್ನ ಲೈವ್ ಡೆಮೋವನ್ನು ನೋಡೋಣ. when we are in control panel, let me click on administrative tools. ನೋಡಿ ಇಲ್ಲಿ administrative ಟೂಲ್ಸ್ ಮೇಲೆ ನಾನು ಹೈಲೈಟ್ ಮಾಡಿದ್ದೇನೆ, ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ. ಇಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಬರುವಂಥದ್ದು administrative ಟೂಲ್ಸಲ್ಲಿ. ಎಸ್ಪೆಷಲಿ ನೀವು ಯು ಕ್ಯಾನ್ ಸಿ ಹಿಯರ್ ನೋಡಿ, ಬೇರೆ ಬೇರೆ ಕಾಂಪೊನೆಂಟ್ ಸರ್ವಿಸಸ್ ಇರ್ಬೋದು ಅಥವಾ ಕಂಪ್ಯೂಟರ್ ಮ್ಯಾನೇಜ್ಮೆಂಟ್. ಲೆಟ್ ಮಿ ಗೋ ವಿತ್ ದ ಕಂಪ್ಯೂಟರ್ ಮ್ಯಾನೇಜ್ಮೆಂಟ್. Yes, we will go with the click on computer management. ನೋಡಿ ಕಂಪ್ಯೂಟರ್ ಮ್ಯಾನೇಜ್ಮೆಂಟ್ ಬರುವಂಥದ್ದು ಇಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ ನೋಡುವಂಥದ್ದು. ಡಿಸ್ಕ್ ಮ್ಯಾನೇಜ್ಮೆಂಟ್ ಯು ಕ್ಯಾನ್ ಸಿ ಹಿಯರ್ ನೋಡಿ, ಡಿಸ್ಕ್ ಮ್ಯಾನೇಜ್ಮೆಂಟ್ ಕಾಣ್ತಿದೆ. ಇಟ್ ಡಿಸ್ಪ್ಲೇಸ್, ಇದು ಬೇರೆ ಬೇರೆ ಪಾರ್ಟಿಷನ್ಸ್ ಡಿಸ್ಪ್ಲೇ ಮಾಡ್ತಾ ಇದೆ. ಅದರಲ್ಲಿ ನೀವು ಟಾಸ್ಕ್ ಶೆಡ್ಯೂಲರ್ ಕೂಡ ಇದೆ. ಯು ಕ್ಯಾನ್ ಶೆಡ್ಯೂಲ್ ದ ಟಾಸ್ಕ್. ಕ್ಯಾನ್ ಇವನ್ ಯಾವಾಗ ಬೇಕಾಗುವ ನೀವು ಟಾಸ್ಕನ್ನು ಶೆಡ್ಯೂಲ್ ಮಾಡ್ಬೋದು. ಈವನ್ ಯು ಹ್ಯಾವ್ ದ ಈವೆಂಟ್ ವೀವರ್, ಈವೆಂಟ್ ವ್ಯೂ ಕೂಡ ಈವೆಂಟನ್ನು ಕೂಡ ವ್ಯೂ ಮಾಡುವಂಥದ್ದು. ಯು ಕ್ಯಾನ್ ಈವನ್ ಚೆಕ್ ದ ಪರ್ಫಾರ್ಮೆನ್ಸ್ ಹಿಯರ್, ಇಲ್ಲಿ ಪರ್ಫಾರ್ಮೆನ್ಸ್ ಕೂಡ ನೀವು ಚೆಕ್ ಮಾಡ್ಬೋದು. ಇದಂಥ ಒಂದು ಯು ಕ್ಯಾನ್ ಇವನ್ ಸಿ ಹಿಯರ್ ಪರ್ಫಾರ್ಮೆನ್ಸ್ ನೋಡಿ, ಪರ್ಸನಲ್ PC ಪರ್ಫಾರ್ಮೆನ್ಸ್ ಕಾಣ್ತಿದೆ. ಇದು ದಿಸ್ ಇಸ್ ಸಚ್ ಒನ್ ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್. ಆ್ಯಂಡ್ ಅದರ್ಸ್ ಯು ಕ್ಯಾನ್ ODBC ಟೂಲ್ಸ್ ಇದೆ, ಈವೆಂಟ್ ವಿಯರ್ ಟೂಲ್ಸ್ ಇದೆ, ಸರ್ವಿಸಸ್ ಇದೆ, ಟಾಸ್ಕ್ ಶೆಡ್ಯೂಲರ್ ಜಸ್ಟ್ ನೋಡಿದ್ದೀವಿ, ವಿ ಹ್ಯಾವ್ ಸೀನ್ ಒನ್ಸ್. ದಿಸ್ ಇಸ್ ದ ವೇ ಇನ್ ವಿಚ್ ಶೆಡ್ಯೂಲಿಂಗ್ ದ ಟಾಸ್ಕ್. ನೀವು ಯಾವುದೇ ಆಟೋಮೆಟಿಕ್ ಟಾಸ್ಕನ್ನು ಇಲ್ಲಿ ಕ್ರಿಯೇಟ್ ಮಾಡಿ ಅದನ್ನು ಮ್ಯಾನೇಜ್ ಮಾಡೋದು ಕೂಡ ಸಾಧ್ಯ ಇದೆ. ನೆಕ್ಸ್ಟ್ ಬೇರೆ ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್ ಅದರ ಜೊತೆಗೆ ಬರುವಂಥದ್ದು. ಯು ಕ್ಯಾನ್ ಹ್ಯಾವ್ ಒನ್ ಟೂಲ್ ಲೈಕ್ ಡಿಸ್ಕ್ ಕ್ಲೀನಪ್. ಎಸ್ ವಿಲ್ ಗೋ ವಿತ್ ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್. ಎಸ್ ಡಿಸ್ಕ್ ಕ್ಲೀನಪ್, ಕಂಪ್ಯೂಟರ್ ಮ್ಯಾನೇಜ್ಮೆಂಟ್, ಕಾಂಪೊನೆಂಟ್ ಸರ್ವಿಸಸ್, ಎಸ್ ಸಿಸ್ಟಮ್ ಕಾನ್ಫಿಗರೇಷನ್. You can even configure the systems. Next let me search from here itself. You have the disk cleanup. Disk cleanup ಒಂದು ಪ್ರೋಗ್ರಾಮ್ ಇರುವಂಥದ್ದು ನೋಡಿ. disk cleanup you can see here. disk cleanup is one of the tool which allows us to clean the disk. ನೋಡಿ ಇಲ್ಲಿ ನೀವು ಯಾವ ಡಿಸ್ಕನ್ನು ಕ್ಲೀನ್ ಮಾಡಬೇಕು ಬರುವಂಥದ್ದು D and OK. ನೀವೀಗ ಇಲ್ಲಿ ಕ್ಲೀನಪ್ ಸಿಸ್ಟಮ್ ಫೈಲ್ಸ್ ಇದನ್ನು ಕ್ಲೀನ್ ಮಾಡುವಂಥದ್ದು. ಡ್ರೈವ್ ಸೆಲೆಕ್ಷನ್ ಮಾಡಿಕೊಂಡು ಯಾವ ಡಿಸ್ಕನ್ನು ನೀವು ಕ್ಲೀನ್ ಮಾಡುವಂಥದ್ದು ಅಂತ ಹೇಳಿದರೆ ಆಯಿತು, ಅಥವಾ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಒನ್ ಮೋರ್ ಈಸ್ ದ ಡಿಸ್ಕ್ ಫ್ರಾಗ್ಮೆಂಟರ್. ದಿಸ್ ಅಗೇನ್ ಯು ಕ್ಯಾನ್ ಸಿ ಹಿಯರ್ ನೋಡಿ ಇಲ್ಲಿ ಡಿಸ್ಕ್ ಫ್ರಾಗ್ಮೆಂಟರ್ ವಿಚ್ ಈಸ್ ಯೂಸ್ ಟು ಅನಲೈಸ್ ಆ್ಯಂಡ್ ಡಿಫ್ರಾಗ್ಮೆಂಟ್ ಡಿಸ್ಕ್. ನಿಮ್ಮ ಫ್ರಾಗ್ಮೆಂಟೆಡ್ ಡಿಸ್ಕ್ ಆದ ಕೂಡಲೇ ನಿಮಗೆ ಅದರ ಸ್ಪೇಸ್ ತುಂಬ ನಿಮಗೆ ಶಾರ್ಟೇಜ್ ಆಗಿಬಿಡುತ್ತೆ. ಯು ಕ್ಯಾನ್ ಈವನ್ defragment it and you can make use of the free space available in your computer. See, these are the different aspects of the administrative tools. You can even go with the memory diagnostic options, window firewall options. See, you can even do everything with the your administrative tools. Next we will continue further. It's about administrative tools and disk cleanup. Then again you have seen the disk fragmentations and other options. Next we will continue further. So we will go with the
backup and restore is very important features or control panel feature available in computers. Backup and restore option provides a way to create a system image and create system repair disk, so that system can be restored in the case of loss of system failure. Sometimes what happens, because of the power failure or maybe some other hardware failure or maybe some other application problem, the data may be corrupted or the application may be corrupted or entire system may not work. At that time you can use this system backup for the restoring purpose. Backing up is something but of course storing the data or application or the computer information in a secondary storage devices. The way is to create system image as well as create system repair disk. ನೀವು ಸಿಸ್ಟಮ್ ಇಮೇಜ್ ಮತ್ತು ನೀವು ಸಿಸ್ಟಮ್ ರಿಪೇರ್ ಡಿಸ್ಕನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಅದನ್ನು ಬ್ಯಾಕಪ್ ಮಾಡ್ಕೊಳ್ಬೋದು. ಎನಿ ಪ್ರಾಬ್ಲಮ್ ಹ್ಯಾಪನ್ಸ್ ಯು ಕ್ಯಾನ್ ಇವನ್ ರಿಸ್ಟೋರ್ಡ್. ನೀವು ಯಾವುದೇ ಸಮಸ್ಯೆ ಆದರೆ ಸಿಸ್ಟಮ್ನಲ್ಲಿ ನೀವು ಅದನ್ನು ಮತ್ತೆ ರಿಸ್ಟೋರ್ ಮಾಡ್ಬೋದು. ಸಿ ದಿಸ್ ಆಪ್ಷನ್ ಈಸ್ ಅವೈಲೇಬಲ್ ಅಂಡರ್ ಬ್ಯಾಕಪ್ ಆ್ಯಂಡ್ ರಿಸ್ಟೋರ್ ಆಪ್ಷನ್ಸ್. ನೆಕ್ಸ್ಟ್ ವಿ ವಿಲ್ ಸಿ ಒನ್ ಮೋರ್ ಫೀಚರ್, ದಟ್ ಈಸ್ ದ ವಿಂಡೋಸ್ ಅಪ್ಡೇಟ್. ತುಂಬ ಇಂಪಾರ್ಟೆಂಟ್ ಇದು, ಯಾಕಂದರೆ ಕಾಲಕ್ಕೆ ನಿಮ್ಮ ವಿಂಡೋಸ್ ನ ಸಾಫ್ಟ್ವೇರ್ಸ್ ಅದರ ಪ್ಯಾಚಸ್ ಬಗ್ಸ್ ಮೈಕ್ರೋಸಾಫ್ಟ್ ಅಪ್ಡೇಟ್ ಮಾಡ್ತಾ ಇರುತ್ತೆ. ಅದನ್ನು ನೀವು ನಿಮ್ಮ ಸಿಸ್ಟಮಲ್ಲಿ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿದಾಗ ನಿಮ್ಮ ಸಿಸ್ಟಮ್ ಅಪ್ ಟು ಡೇಟ್ ಇರುತ್ತೆ. ಸಿ ಯಾವುದೇ ಹೊಸ ಸಾಫ್ಟ್ವೇರ್ಸ್ ಇರ್ಬೋದು ಅಥವಾ ಹೊಸ ಪ್ರೋಗ್ರಾಮ್ಸ್ ಬಂದಾಗ ಯಾವುದೇ ಸಮಸ್ಯೆ ಇಲ್ಲದೆ ಅದು ರನ್ ಆಗುವಂಥದ್ದು. ಸೊ ಆದ ಕಾರಣ ನಿಮ್ಮ ಸಿಸ್ಟಮ್ ಅಪ್ ಟು ಡೇಟ್ ಇರಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು allow the system to check updates and download and install them. As check for updates, view Windows updates available for download and install, change your updating settings and other update related settings. As well as one more option is turn automatic updating on or off. It allows system to download and install Windows updates automatically based on the settings. ನೀವು ಆ ಸೆಟ್ಟಿಂಗ್ಸ್ ಅನ್ನು ಯೂಸ್ ಮಾಡ್ಕೊಳ್ಬೋದು. ಸಪೋಸ್ ನೀವು ಟರ್ನ್ ಆಟೋಮೆಟಿಕ್ ಅಪ್ಡೇಟಿಂಗ್ ಆನ್ ಇದ್ದರೆ ಒನ್ ಎವರ್ ಯು ಕನೆಕ್ಟ್ ಟು ಇಂಟರ್ನೆಟ್ ನಿಮ್ಮ ವಿಂಡೋಸ್ ಓ ಎಸ್ ಆಟೋಮೆಟಿಕ್ಕಾಗಿ ಡೌನ್ಲೋಡನ್ನು ಇನ್ಸ್ಟಾಲ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಅಪ್ಡೇಟನ್ನು ಇನ್ಸ್ಟಾಲ್ ಮಾಡುತ್ತೆ. ಅದರ್ವೈಸ್ ಯು ಹ್ಯಾವ್ ಟು ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಇಟ್ ಮ್ಯಾನ್ಯುವಲಿ. As we will see these two items, backup and restore as well as the Windows update in a demo. Now you can even click, first we will see the backup and restores. You have here ನೋಡಿ ಇಲ್ಲಿ ಬ್ಯಾಕಪ್ ರಿಸ್ಟೋರ್ ಒಂದು ಆಪ್ಷನ್ಸ್ ಇದೆ. ಕ್ಲಿಕ್ ಮಾಡಿ ಬ್ಯಾಕಪ್ ರಿಸ್ಟೋರ್ ಮೇಲೆ ಈಗ ನಿಮಗೆ ಇಲ್ಲಿ ಆಪ್ಷನ್ಸ್ ಇದೆ. ಬ್ಯಾಕಪ್ ಯುವರ್ ಫೈಲ್ಸ್, ಸೆಟ್ ಅಪ್ ಬ್ಯಾಕಪ್ ಒಂದಿದೆ. ಯಾವಾಗ ಬ್ಯಾಕಪ್ ರೆಗ್ಯುಲರ್ ಬ್ಯಾಕಪ್ ನೀವು ಮಾಡ್ಕೊಳ್ಬೋದು. ಇಲ್ಲಿ ಬೇರೆ ಬೇರೆ ನಿಮಗೆ ಡಯಲಾಗ್ ಬಾಕ್ಸ್ ಅಥವಾ ಇನ್ಸ್ಟ್ರಕ್ಷನ್ ಬರುತ್ತೆ, ನೀವು ಅದನ್ನು ಸೆಟ್ ಮಾಡ್ಕೊಳ್ಬೋದು. ಅದೇ ರೀತಿ ನಾನು ಆಗ ಹೇಳಿದಾಗಿಯೇ ಕ್ರಿಯೇಟ್ ಮತ್ತು ಸಿಸ್ಟಮ್ ಇಮೇಜ್ ಆ್ಯಂಡ್ ಕ್ರಿಯೇಟ್ ಸಿಸ್ಟಮ್ ರಿಪೇರ್ ಸಿಸ್ಟಮ್ ಇಮೇಜ್ ಅಂತ ಹೇಳಿದ್ರೆ ಇಸ್ ಅ ಕಾಪಿ ಇದು ಸಿಸ್ಟಮ್ ಇಮೇಜ್ ಅಂದರೆ ಕಾಪಿ ಆಫ್ ಡ್ರೈವರ್ಸ್ ಆ್ಯಂಡ್ ಅದರ್ ಇಂಪಾರ್ಟೆಂಟ್ ಫೈಲ್ಸ್ ವಿಚ್ ರಿಕ್ವೈರ್ಸ್ ಫಾರ್ ದ ವಿಂಡೋಸ್ ಟು ವರ್ಕ್ ಪ್ರಾಪರ್ಲಿ. ಸಿಸ್ಟಮ್ ರಿಪೇರ್ ಡಿಸ್ಕ್ ಅಂದರೆ ಏನಾದರೂ ಪ್ರಾಬ್ಲಮ್ ಆದರೆ ನೀವು ರಿಪೇರ್ ಡಿಸ್ಕ್ ರನ್ ಮಾಡಿ ನೀವು ವಿಂಡೋಸನ್ನು ರಿಪೇರ್ ಮಾಡಿದಾಗ ಆಟೋಮೆಟಿಕಲಿ ವಿಂಡೋಸ್ ಟ್ರಬಲ್ ಶೂಟ್ ಅಥವಾ ರಿಪೇರ್ ಮಾಡಿಕೊಳ್ಳುವಂಥದ್ದು. Totally both are having both are the way of backing of the systems. and less ಒಂದು ವೇಳೆ ನೀವು ರಿಸ್ಟೋರ್ ಕೂಡ ಮಾಡ್ಬೋದು. ನೋಡಿ ಇಲ್ಲಿ ರಿಕವರ್ ಸಿಸ್ಟಮ್ ಸೆಟ್ಟಿಂಗ್ಸ್ ಫಾರ್ ಯುವರ್ ಕಂಪ್ಯೂಟರ್ಸ್ ಅಥವಾ ಸೆಲೆಕ್ಟ್ ದ ಅನದರ್ ಬ್ಯಾಕಪ್ ಟು ರಿಸ್ಟೋರ್ ಫೈಲ್ ಫ್ರಮ್. ಇಲ್ಲಿ ನೀವು ರಿಸ್ಟೋರ್ ಮಾಡಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೋದು. ಅದು ಬ್ಯಾಕಪ್ ಇಟ್ ಆಸ್ ಎಲ್ಲಿದೆ ನಿಮ್ಮ ಬ್ಯಾಕಪ್ ಪೀರಿಯಡ್, ಕಂಪ್ಯೂಟರ್ ಆ್ಯಂಡ್ ಬ್ಯಾಕಪ್ ಲೊಕೇಶನ್. ಇಟ್ ಆಸ್ ನಿಮ್ಮ ಬ್ಯಾಕಪ್ ಅದು ಸೆಕೆಂಡ್ ಸ್ಟೋರೇಜ್ ಡಿವೈಸಲ್ಲಿ ಇರ್ಬೋದು, ಅದನ್ನು ಯೂಸ್ ಮಾಡಿಕೊಂಡು ನೀವು ಬ್ಯಾಕಪ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಆಪ್ಷನ್ ಈಸ್ of course Windows update. You can see here Windows update ನೋಡಿ ಇಲ್ಲಿದೆ. Windows update can see here Windows update. Last options Windows update. ವಿಂಡೋಸ್ ಅಪ್ಡೇಟ್ ನೋಡಿ ನಿಮಗೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಚೆಕ್ ಫಾರ್ ಅಪ್ಡೇಟ್ಸ್, ಇಲ್ಲಿ ನೀವು ಅಪ್ಡೇಟ್ಸನ್ನು ಚೆಕ್ ಮಾಡ್ಬೋದು. ಒಂದು ವೇಳೆ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಅವೈಲೇಬಲ್ ಇದ್ದರೆ ನೀವು ಇಂಟರ್ನೆಟ್ಗೆ ಏನು ಕನೆಕ್ಟ್ ಆಗಿದ್ದರೆ it will automatically downloads the updates and installs them. Then you can even change, you can ಯಾವ ರೀತಿ ನೀವು ಅಪ್ಡೇಟನ್ನು ಇನ್ಸ್ಟಾಲ್ ಅಥವಾ ಡೌನ್ಲೋಡ್ ಮಾಡ್ತೀವಿ ಚೇಂಜ್ ಮಾಡ್ಕೊಳ್ಬೋದು. ನೋಡಿ ಬೇರೆ ಬೇರೆ ಆಪ್ಷನ್ಸ್ ಇದೆ ಅಲ್ಲಿ.
automatically, then maybe never check for updates, download updates, but let me choose, see with ಬೇರೆ ಬೇರೆ update settings, basically by default install updates automatically set ಆಗಿರುವಂಥದ್ದು. next you have view update history ಕೂಡ ನೋಡ್ಬೋದು, it is available. then you can even check for the updates, installed updates ಅನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. this is the Windows update. next we will continue further. yes, next one more feature is a sound, which opens sound settings and allows you to adjust the playback and recording and sound settings on the computers. ನಿಮ್ಮ ಕಂಪ್ಯೂಟರ್ನ ಸೌಂಡ್ ರಿಲೇಟೆಡ್ ಸೆಟ್ಟಿಂಗ್ಸ್ ಎಲ್ಲ ಸೌಂಡ್ಸಲ್ಲಿ ಬರುತ್ತೆ. ನೀವು ಇಲ್ಲಿ ನಿಮ್ಮ ರೆಕಾರ್ಡಿಂಗ್ ಇರ್ಬೋದು ಅಥವಾ ಪ್ಲೇಬ್ಯಾಕ್ ಇರ್ಬೋದು, ಸ್ಪೀಕರ್ಸ್ ಇರ್ಬೋದು, ಮೈಕ್ ಇರ್ಬೋದು, ಇದನ್ನು ಕೂಡ ಎಲ್ಲ ಸೆಟ್ ಮಾಡ್ಕೊಳ್ಬೋದು. ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಇವನ್ ಅಡ್ಜಸ್ಟ್ ಸಿಸ್ಟಮ್ ವಾಲ್ಯೂಮ್ ಆಲ್ಸೋ. ನಿಮಗೆ ಬೇಕಾದ ರೀತಿಯಲ್ಲಿ ಒಂದು ಮಾಸ್ಟರ್ ಕಂಟ್ರೋಲರ್ ಇರುತ್ತೆ, ಅದರಲ್ಲಿ ನೀವು ವಾಲ್ಯೂಮನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒನ್ ಮೋರ್ ಇದೆ ಪವರ್ ಆಪ್ಷನ್ಸ್. ಬ್ಯಾಟ್ರಿ ಪವರ್ ಆಪ್ಷನ್ಸ್ ತುಂಬ ಇಂಪಾರ್ಟೆಂಟ್. ಸಮಟೈಮ್ಸ್ ಯು ಮೇ ನಾಟ್ ಇವನ್ ಹ್ಯಾವ್ ದ your computer may be running on the battery. At that time you need to enable some power options to save the power. ತುಂಬ ಗಂಟೆಗಟ್ಟಲೆ ಬ್ಯಾಟ್ರಿ ಎಲ್ಲಿ ಮಾತ್ರ ಕಂಪ್ಯೂಟರ್ ರನ್ ಆಗ್ತಿರಬೇಕಾದ್ರೆ ನಿಮಗೆ ಚಾರ್ಜಿಂಗ್ AC ಚಾರ್ಜಿಂಗ್ ಇಲ್ಲ ಅಂತ ಹೇಳಿದರೆ ಯು ಕ್ಯಾನ್ ಈವನ್ ಹ್ಯಾವ್ ದ ಪವರ್ ಪ್ಲ್ಯಾನಿಂಗ್ ಸೆಟ್ಟಿಂಗ್ಸ್. ಯಾವುದೇ ಅನಗತ್ಯ ಪ್ರಾಸೆಸಿಂಗ್ ಇದೆ ಎಲ್ಲ ಕೂಡ ಸ್ಟಾಪ್ ಆಗಿದೆ, ಸ್ಲೋ ಡೌನ್ ಆಗುವಂಥದ್ದು. opens the power plan options window to adjust the computer power plan settings and other settings. choose when to turn off the display. ನೀವು ಇದನ್ನು ಮಾಡ್ಬೋದು. ಸಪೋಸ್ ನೀವು ಐಡಲ್ ಆಗಿದ್ದರೆ, ಯಾವುದೇ ವರ್ಕ್ ಮಾಡಿಲ್ಲ ಅಂತ ಹೇಳಿದರೆ ಯಾವಾಗ ಡಿಸ್ಪ್ಲೇಯನ್ನು ಆಫ್ ಮಾಡುವಂಥದ್ದು. ಸುಮ್ಮನೆ ಡಿಸ್ಪ್ಲೇ ಆನ್ ಆಗಿದ್ದರೆ ತುಂಬ ಪವರ್ ಕನ್ಸ್ಯೂಮ್ ಆಗುತ್ತೆ. ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್ ದ ಮಾನಿಟರ್ ಆರ್ ದ ಡಿಸ್ಪ್ಲೇ ಟೇಕ್ಸ್ ಮಚ್ ಆಫ್ ಯುವರ್ ಪವರ್. ನಿಮ್ಮ ಕಂಪ್ಯೂಟರಲ್ಲಿ ಮಾನಿಟರ್ ಅಥವಾ ಡಿಸ್ಪ್ಲೇನೇ ಹೆಚ್ಚು ಪವರನ್ನು ಕನ್ಸ್ಯೂಮ್ ಮಾಡುವಂಥದ್ದು. ಲೆಟ್ಸ್ ಸಿ ದೀಸ್ ಟು ಸೌಂಡ್ ಆ್ಯಂಡ್ ಪವರ್ ಆಪ್ಷನ್ಸ್. ಸಿ ಸೌಂಡ್ ಈಸ್ ಹಿಯರ್, ಯು ಕ್ಯಾನ್ ಇವನ್ ಸಿ ಸೌಂಡ್. ನೋಡಲಿ ಸೌಂಡ್ ಇದೆ. ಇಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಪ್ಲೇಬ್ಯಾಕ್ ಆಪ್ಷನ್ಸ್ ಇದೆ. ಇಲ್ಲಿ ನಿಮಗೆ ಸ್ಪೀಕರ್ಸ್ ಲಿಸ್ಟ್ ಆಗಿರುತ್ತೆ. ರೆಕಾರ್ಡಿಂಗ್ ಆಪ್ಷನ್ಸ್ ಇದೆ. ನೀವು ಅದನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಂಡು ಕಾನ್ಫಿಗರ್ ಮಾಡ್ಕೊಳ್ಬೋದು. ಬೇಕಾದರೆ ಎಲ್ಲದನ್ನು ಮಾಡ್ಕೊಳ್ಬೋದು. ಸೆಲೆಕ್ಟ್ ಮಾಡಿ you can even go with the configure, and you can even configure options, test ಮಾಡ್ಬೋದು. and different sounds you can set for your windows. this is what the sound. ಇಲ್ಲಿ ರೆಕಾರ್ಡಿಂಗಲ್ಲಿ ಕೂಡ ನೀವು ಮೈಕ್ರೋಫೋನ್ನ ಕಾನ್ಫಿಗರ್ ಮಾಡಿಕೊಂಡು ನೀವು ಸೆಟ್ ಮಾಡ್ಕೊಳ್ಬೋದು. ಇದನ್ನು ಸೆಟಪ್ ಮಾಡುವಂಥದ್ದು, ಮೈಕ್ರೋಫೋನನ್ನು ಚೆಕ್ ಮಾಡುವಂಥದ್ದು ಯು ಕ್ಯಾನ್ ಡೂ ವಿತ್ ದಿಸ್ ಸೌಂಡ್. ಇನ್ನೊಂದು ಆಪ್ಷನ್ಸ್ ಇರುವಂಥದ್ದು ನಿಮಗೆ ವಾಲ್ಯೂಮ್ ಕಂಟ್ರೋಲ್ ಇರುವಂಥದ್ದು. ಇಲ್ಲಿ ಮಿಕ್ಸ್ ಅಂತ ಬರುತ್ತೆ ನೋಡಿ. ಇಲ್ಲಿ ಟಾಸ್ಕ್ ಬಾರ್ನ ರೈಟ್ ಸೈಡಲ್ಲಿ ವಾಲ್ಯೂಮ್ ಐಕಾನ್ ಕಾಣುತ್ತೆ. ಅದರಲ್ಲಿ ನೀವು ಮಿಕ್ಸರ್ ಕ್ಲಿಕ್ ಮಾಡಿದರೆ ಯು ಕ್ಯಾನ್ ಸಿ ದೇರ್. ಇಲ್ಲಿ ಯಾವುದೆಲ್ಲ ಆಪ್ಷನ್ಸ್ ಇದೆ ಯು ಕ್ಯಾನ್ ಸಿ, ನೀವು ಇಲ್ಲಿ ಕಾಣ್ತಾ ಇರುತ್ತೆ. ನೆಕ್ಸ್ಟ್ ಒನ್ ಮೋರ್ ಆಪ್ಷನ್ ಈಸ್ ಪವರ್ ಆಪ್ಷನ್ಸ್. ನೀವು ಅದನ್ನು ನೋಡ್ಬೋದು ನೋಡಿ. ಪವರ್ ಆಪ್ಷನ್ಸ್ ನಿಮಗೆ ಪವರನ್ನು ಕೂಡ ಸೆಟಪ್ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ಬೇರೆ ಬೇರೆ ಪವರ್ ಪ್ಲ್ಯಾನ್ಸ್ ಇದೆ ನೋಡಿ. ಯು ಕ್ಯಾನ್ ಸಿ ಹಿಯರ್ ಬ್ಯಾಲೆನ್ಸ್ಡ್ ಆ್ಯಂಡ್ ಪವರ್ ಸೇವರ್, ಆರ್ ಯು ಕ್ಯಾನ್ ಈವನ್ ಶೋ ದ ಅಡಿಷನಲ್ ಪ್ಲ್ಯಾನ್ ಹೈ ಪರ್ಫಾರ್ಮೆನ್ಸ್. ಡಿಪೆಂಡಿಂಗ್ ಆನ್ ದ ಸೆಟ್ಟಿಂಗ್ಸ್ ಇಟ್ ಕನ್ಸ್ಯೂಮ್ಸ್ ದ ಪವರ್. ಪವರ್ ಸೇವರ್ reducing the computer's performance where possible, where balanced that is always required. ಯಾವಾಗಲೂ ಬ್ಯಾಲೆನ್ಸ್ಡ್ ಅಂತ ಹೇಳಿದರೆ ಆ ಕಡೆಯಿಂದ ಕಂಪ್ಯೂಟರ್ ಪರ್ಫಾರ್ಮೆನ್ಸು ಸಮಸ್ಯೆ ಆಗೋದಿಲ್ಲ, ಅದೇ ರೀತಿ ಡಿಸ್ಪ್ಲೇ ಏನು ಕೂಡ ಪ್ರಾಬ್ಲಮ್ ಬರೋದಿಲ್ಲ. ದಿಸ್ ಈಸ್ ವಾಟ್ ದ ಪವರ್ ಪ್ಲ್ಯಾನ್. ಯು ಕ್ಯಾನ್ ಈವನ್ ಕ್ರಿಯೇಟ್ ದ ಪವರ್ ಪ್ಲ್ಯಾನ್. ನೀವು ನಿಮ್ಮದು ಪವರ್ ಪ್ಲ್ಯಾನ್ ಕ್ರಿಯೇಟ್ ಮಾಡ್ಕೊಳ್ಬೋದು. ಎಸ್, ಚೂಸ್ ವಾಟ್ ಕ್ಲೋಸಿಂಗ್ ದ ಲಿಡ್ ಡಸ್, ದಟ್ ಈಸ್ ವಾಟ್ ಒನ್ ಥಿಂಗ್. ನೆಕ್ಸ್ಟ್ ಚೂಸ್ ವೆನ್ ಟರ್ನ್ ಆಫ್ ದ ಡಿಸ್ಪ್ಲೇ. ಯಾಕಂದರೆ ನಾನು ಆಗಲೇ ಹೇಳಿದೆ ಡಿಸ್ಪ್ಲೇ ಹೆಚ್ಚಿನ ಪವರ್ ಕನ್ಸ್ಯೂಮ್ ಮಾಡೋ ಕಾರಣ ನೀವು ಅದನ್ನು ಡಿಮ್ ಆಪ್ಷನ್ ಕೊಡ್ಬೋದು, ಟರ್ನ್ ಆಫ್ ಆಪ್ಷನ್ಸ್ ಕೊಡ್ಬೋದು. ಇಲ್ಲಿ ನಿಮಗೆ ಎಲ್ಲ ಮಿನಿಟ್ಸ್ ನೋಡಿ. ಇಲ್ಲಿ ಆನ್ ಬ್ಯಾಟ್ರಿ ಪ್ಲಗ್ಡ್ ಇನ್. ಬ್ಯಾಟ್ರಿ ಇರಬೇಕಾದ್ರೆ ಯಾವಾಗ ಡಿಮ್ ಡಿಸ್ಪ್ಲೇ ಮಾಡಬೇಕು, ಯಾವಾಗ ಎಷ್ಟು ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಅದೇ ರೀತಿ ಪ್ಲಗ್ಡ್ ಇರಬೇಕಾದ್ರೆ ಯಾವಾಗ ಡಿಸ್ಪ್ಲೇಯನ್ನು ಡಿಮ್ ಮಾಡಬೇಕು. ನೆಕ್ಸ್ಟ್ ಯಾವಾಗ ಟರ್ನ್ ಆಫ್ ಮಾಡಬೇಕಾಗುತ್ತೆ. ಆ್ಯಂಡ್ ಯು ಕ್ಯಾನ್ ಇವನ್ ಪುಟ್ ದ ಕಂಪ್ಯೂಟರ್ ಇನ್ ಸ್ಲೀಪ್. ನೀವು ಬ್ರೈಟ್ನೆಸ್ಸನ್ನು ಇಲ್ಲೂ ಕೂಡ ಅಡ್ಜಸ್ಟ್ ಮಾಡ್ಬೋದು. ಅಡ್ಜಸ್ಟ್ ಪ್ಲ್ಯಾನ್ ಬ್ರೈಟ್ನೆಸ್ಸಲ್ಲಿ
ಏನು ಬೇಕಾದ್ರೂ ಮಾಡಿಕೊಂಡು ಸೇವ್ ಮಾಡಿದರೆ ದ್ಯಾಟ್ ವಿಲ್ ಬಿ ಸೇವ್ಡ್. Next control panel item is the device and printers. This allows us to view the hardware devices and printers, multimedia devices at a computer. ಇಲ್ಲಿ ನೀವು ಯಾವುದೇ ಕಂಪ್ಯೂಟರ್ಗೆ ಯಾವುದು ಡಿವೈಸ್ ಅನ್ನೋದು ಹಾರ್ಡ್ವೇರ್ ಡಿವೈಸನ್ನು ಇನ್ಪುಟ್ ಮಾಡ್ತೀರಿ ಅಥವಾ ಕನೆಕ್ಟ್ ಮಾಡ್ತೀರಿ, ಅದನ್ನು ಡಿಸ್ಪ್ಲೇ ಮಾಡುವಂಥದ್ದು, ಅದರ ಸೆಟ್ಟಿಂಗ್ಸನ್ನು ಇಲ್ಲಿ ನೀವು ಚೇಂಜ್ ಮಾಡ್ಬೋದು. ಅದೇ ರೀತಿ ಹೊಸ ಕಂಪ್ಯೂಟರನ್ನು ಆ್ಯಡ್ ಒಂದು ಡಿವೈಸನ್ನು ಅಥವಾ ಹಾರ್ಡ್ವೇರನ್ನು ನೀವು ಆ್ಯಡ್ ಡಿವೈಸ್ ಮೂಲಕ ಆಪ್ಷನ್ ಮೂಲಕ ಆ್ಯಡ್ ಮಾಡ್ಬೋದು. ಪ್ರಿಂಟರ್ ಯು ಕ್ಯಾನ್ ಇವನ್ ಆ್ಯಡ್, ನೀವು ನೆಟ್ವರ್ಕ್ ಪ್ರಿಂಟರ್ ಆ್ಯಡ್ ಮಾಡ್ಬೋದು ಅಥವಾ ಲೋಕಲ್ ಪ್ರಿಂಟರ್ ಆ್ಯಡ್ ಮಾಡ್ಬೋದು. ಅದಕ್ಕೆ ಅದರದ್ದೇ ಅಂತ ಮತ್ತು ಪ್ರೊಸೀಜರ್ಸ್ ಅಥವಾ ಡೈಲಾಗ್ ಬಾಕ್ಸ್ಗಳು ತೆರೀತಾ ಹೋಗುತ್ತೆ. ಅದೇ ರೀತಿ ಯು ಕ್ಯಾನ್ ಹ್ಯಾವ್ ದ ಕೀಬೋರ್ಡ್ ಸೆಟ್ಟಿಂಗ್ ಆಲ್ಸೋ, ನೀವು ಕೀಬೋರ್ಡ್ ಸೆಟ್ಟಿಂಗ್ಸ್ ಕೂಡ ಮಾಡ್ಬೋದು. ಇಲ್ಲಿ ಕೀಬೋರ್ಡಲ್ಲಿ ನೀವು ಅದರ ಸ್ಲೋ ಎಷ್ಟು ಫಾಸ್ಟ್ ಬೇಕಾಗುತ್ತಾ ಸ್ಲೋ ಆಗುತ್ತಾ ಎಲ್ಲ ಕೂಡ ಸೆಟ್ ಕೂಡ ಮಾಡ್ಬೋದು. ಸಿ ದಿಸ್ ಈಸ್ ವಾಟ್ ಅಬೌಟ್ ದ ಡಿವೈಸ್ ಆ್ಯಂಡ್ ಪ್ರಿಂಟರ್ಸ್. See, just we will see that device and printers. Come back to the all control panel items. Here you can have the device and printers, devices and printers. ನೋಡಿ ನಿಮಗೆ ಇಲ್ಲಿ ನನ್ನ ಸಿಸ್ಟಮ್ಗೆ ಯಾವ ಡಿವೈಸ್ ಕನೆಕ್ಟ್ ಆಗಿದೆ ಎಲ್ಲ ಲಿಸ್ಟ್ ಮಾಡ್ತಾ ಇದೆ. ಪರ್ಸನಲ್ ಪಿ ಸಿ ಇದು ಡಿವೈಸ್ ಆಗಿರುತ್ತೆ. ನೆಕ್ಸ್ಟ್ ಯು ಎಸ್ ಬಿ ಡಿವೈಸ್, ಆಡಿಯೋ ಡಿವೈಸ್. ನೀವು ಕ್ಲಿಕ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತಹ ಡೈಲಾಗ್ ಬಾಕ್ಸ್ ಓಪನ್ ಆಗುವಂಥದ್ದು. ಇಲ್ಲಿ ನೀವು ಆ್ಯಡ್ ಎ ಡಿವೈಸ್ ಮಾಡ್ಬೋದು. ಯು ಕ್ಯಾನ್ ಇವನ್ ಕನೆಕ್ಟ್ ಆ ಡಿವೈಸ್, ಬಟ್ ಇಟ್ ಮೇ ಬಿ ವೈರ್ಲೆಸ್ ಡಿವೈಸ್ ಆರ್ ಮೇ ಬಿ ದ ವೈರ್ಡ್ ಡಿವೈಸ್, ಬಟ್ ನೀವು ಯಾವುದೇ ರೀತಿ ಆದರೂ ಕನೆಕ್ಟ್ ಮಾಡಿ ಕೊಡಬೇಕಾಗುತ್ತೆ. ಅದೇ ರೀತಿ ಯು ಕ್ಯಾನ್ ಇವನ್ ಆ್ಯಡ್ ಎ ಪ್ರಿಂಟರ್, ನೀವು ಪ್ರಿಂಟರ್ ಕೂಡ ಆ್ಯಡ್ ಮಾಡ್ಬೋದು, ಲೋಕಲ್ ಪ್ರಿಂಟರ್ ಆರ್ ಇಟ್ ಮೇ ಬಿ ಈವನ್ ದ ನೆಟ್ವರ್ಕ್ ಪ್ರಿಂಟರ್ ಅಥವಾ ಬ್ಲೂಟೂತ್ ಪ್ರಿಂಟರ್. See, ಇದು devices and printers. Next we have the keyboard options. You can see the keyboard, ಕ್ಲಿಕ್ ಮಾಡುವಂಥದ್ದು. ಇಲ್ಲಿ ನಿಮಗೆ ಬೇರೆ ಬೇರೆ ಡಿಲೇ ಲಾಂಗ್ ಎಷ್ಟು ಬೇಕಾಗುತ್ತೆ, ರಿಪೀಟ್ ಡಿಲೇ ಟೈಪ್ ಆಗಬೇಕಾದ್ರೆ, ಅದೇ ರೀತಿ ಎಷ್ಟು ಸ್ಲೋ ಎಷ್ಟು ಫಾಸ್ಟ್ ಬೇಕಾಗುತ್ತೆ ನೀವು ಅದನ್ನು ಸೆಟ್ ಮಾಡ್ಕೊಳ್ಬೋದು. ಆ್ಯಂಡ್ ಈವನ್ ಕರ್ಸರ್ ಬ್ಲಿಂಕಿಂಗ್ ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು. ಕೆಲವು ಸ್ಲೋ, ಕೆಲವು ಫಾಸ್ಟ್ ಅಂತ ಹೇಳ್ಬೋದು. ಸೊ ಬ್ಲಿಂಕಿಂಗ್ ರೇಟ್ ಕೂಡ ಚೇಂಜ್ ಮಾಡುವಂಥದ್ದು. ಸೊ ಮೆನಿ ಥಿಂಗ್ಸ್ ಯು ಹ್ಯಾವ್, ಬೇರೆ ಬೇರೆ ಸೆಟ್ಟಿಂಗ್ಸ್ ಇರುವಂಥದ್ದು. ಅದನ್ನು ಎಲ್ಲ ಸೆಟ್ಟಿಂಗ್ಸನ್ನು ನಿಮಗೆ ಸ್ಯಾಟಿಸ್ಫೈ ಆದ ಕೂಡಲೇ ಯು ಕ್ಯಾನ್ ಸಿ ದ ಕ್ಲಿಕ್ ದ ಅಪ್ಲೈ, ಅದು ಅಪ್ಲೈ ಆಗುತ್ತೆ. ಇದೆಲ್ಲ ಬೇರೆ ಬೇರೆ ಕಂಟ್ರೋಲ್ ಪ್ಯಾನಲ್ ಐಟಮ್ಸ್. ಎಸ್ ನೆಕ್ಸ್ಟ್ we have reached the end of this session. In this session we have discussed different control panel features, that is the Windows Firewall, Action Center, System, Administrative Tools, Backup and Restore, Windows Update, Sound, Power Options, Device and Drivers, and also the keyboards. ನಾವು ಕೀಬೋರ್ಡ್ಸನ್ನು ಕೂಡ ಡಿಸ್ಕಸ್ ಮಾಡಿದ್ದೇವೆ. ಇದೆಲ್ಲ ಕಂಟ್ರೋಲ್ ಪ್ಯಾನಲ್ ಐಟಮ್ಸ್ ಏನಿದ್ದಾವೆ ನಿಮ್ಮ ಕಂಪ್ಯೂಟರ್ಸನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಕಾನ್ಫಿಗರೇಷನ್ ಮಾಡುವಂಥದ್ದು ಅಥವಾ ಸೆಟ್ ಮಾಡಲಿಕ್ಕೆ ಯೂಸ್ ಆಗುವಂಥದ್ದು. ದಿಸ್ ಇಸ್ ಅಬೌಟ್ ಆಲ್ ಅಬೌಟ್ ದ ಕಂಟ್ರೋಲ್ ಪ್ಯಾನಲ್ಸ್. ಲೆಟ್ ಮೀ ಕ್ಲೋಸ್ ದಿಸ್ ಸೆಷನ್ ರೈಟ್ ನೌ. ಥ್ಯಾಂಕ್ ಯು. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್.